Hello all, welcome to Creative IAS Academy. This is Lohit Kumar R here. 1000 MCQs ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ. FSSAI ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಅಂಡರ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ 2006 ಅಂತೇಳಿದೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ದ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ದ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟ್ರಿ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ FSSAI ಅಂತೇಳಿದೆ. ಸೊ ಎರಡು ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳೋಣ. ದ FSSAI ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಅಂಡರ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆಫ್ 2006 ಅಂತೇಳಿದೆ. ಇಟ್ ಈಸ್ ಆ್ಯಕ್ಚುಲಿ ರೈಟ್ ಆನ್ಸರ್. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಂಡಾಗ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಇಂಡಸ್ಟ್ರೀಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ದ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟ್ರಿ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ FSSAI ಅಂತೇಳಿದೆ. ಆ್ಯಕ್ಚುಲಿ ಇದೇನಾಗ್ತಾ ಹೋಗುತ್ತೆ ಅಂದರೆ ತಪ್ಪಾಗ್ತಾ ಹೋಗುತ್ತೆ. ಕಾರಣ ಏನು ಅಂತ ನೋಡ್ಕೊಂಡಾಗ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ಸ್ ಅಂತೇಳಿದೆಯಲ್ಲ, ಈ ಒಂದು ಮಿನಿಸ್ಟ್ರಿ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥದ್ದು. ನೋಡಿ, ನಾವು ಈ ಹಿಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಯಾವ್ಯಾವ ಸಂದರ್ಭದಲ್ಲಿ ಮಿನಿಸ್ಟ್ರಿಗಳನ್ನು ಕೊಟ್ಟಿರ್ತಾನೋ, ಪೋರ್ಟಲ್ಗಳು ಕೊಟ್ಟಿರ್ತಾನೋ ಅಥವಾ ಡಿಪಾರ್ಟ್ಮೆಂಟ್ಸ್ಗಳನ್ನು ಕೊಟ್ಟಿರ್ತಾನೋ ಆ ಸಂದರ್ಭದಲ್ಲಿ ನಾವು ಎಚ್ಚರ ವಹಿಸಬೇಕು ಅಂತೇಳಿ. ಸೊ ಇಲ್ಲಿ ಮಿನಿಸ್ಟ್ರಿ ತಪ್ಪಾಗಿ ಕೊಟ್ಟಿದ್ದಾನೆ. ಆದುದರಿಂದ ಸರಿಯಾಗಿರ್ತಕ್ಕಂಥ ಉತ್ತರನ ನೋಡಿದಾಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನಮಗೆ ಆಪ್ಷನ್ ಸ್ಟೇಟ್ಮೆಂಟ್ 2 ತಪ್ಪಾಯಿತು ಅಂತ ಗೊತ್ತಾದ ತಕ್ಷಣ ಆಪ್ಷನ್ ಬಿ ತಪ್ಪಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಆಪ್ಷನ್ ಸಿನೂ ಕೂಡ ತಪ್ಪಾಗ್ತಾ ಹೋಗುತ್ತೆ. ನೋಡಿ, ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಂಡಂತಹ ಸಂದರ್ಭದಲ್ಲಿ FSSAI ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ಇಲ್ಲಿ UPSCಗೆ ಈ ಒಂದು ವಿಭಾಗದಿಂದ ಪ್ರಶ್ನೆ ಬಂದಿರತಕ್ಕಂಥದ್ದು. ನೋಡಿ, FSSAI ಅಂದ ತಕ್ಷಣ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಅಂತೇಳಿ ಕರಿತೀವಿ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಆಫ್ 2006ನ ಅಡಿಯಲ್ಲಿ ಇದು ಸ್ಥಾಪನೆ ಆಗಿದೆ. ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಒಂದು ಮಿನಿಸ್ಟ್ರಿ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಆ ಒಂದು ಮಿನಿಸ್ಟ್ರಿ ಏನಿದೆಯಲ್ಲ ಇದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅಂತಲೂ ಕೂಡ ಕರಿಬೋದು. ಯಾವುದಕ್ಕೆ ಸಂಬಂಧಪಟ್ಟಂತೆ FSSAIನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಯಾವುದು ಅಂತ ಕೇಳಿದಂಥ ಸಂದರ್ಭದಲ್ಲಿ ನೀವು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ಸ್ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ FSSAI ಕೆಲಸ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ರೆಗ್ಯುಲೇಷನ್ಸ್ಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ FSSAI ಅಂತಕ್ಕಂಥದ್ದು. ಫುಡ್ ಸೆಕ್ಯೂರಿಟೀಸ್ಗಳಿಗೆ ಫುಡ್ ಸ್ಟ್ಯಾಂಡರ್ಡ್ಸ್ಗಳನ್ನು ಯಾವ ರೀತಿಯಾಗಿ ರೆಗ್ಯುಲೇಷನ್ ಮಾಡಬೇಕು, ಅದರ ಜೊತೆಗೆ ಲ್ಯಾಬ್ರೇಟರೀಸ್ಗಳಲ್ಲಿ ಫುಡ್ಗಳನ್ನು ಟೆಸ್ಟ್ ಮಾಡೋದ್ರ ಮುಖಾಂತರವಾಗಿ ಅವುಗಳಿಗೆ ಗೈಡ್ಲೈನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ FSSAI ಅಂತಕ್ಕಂಥದ್ದು. ನೀವು ಯಾವುದೇ ಒಂದು ಫುಡ್ ಪ್ರಾಡಕ್ಟ್ಸ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅವುಗಳಲ್ಲಿ FSSAI ಮಾರ್ಕ್ ಇದೆಯಾ ಇಲ್ಲ ಅಂತಕ್ಕಂಥದ್ದು ನೀವು ಚೆಕ್ ಮಾಡಬೇಕು. ಪ್ರತಿಯೊಂದು ಫುಡ್ ಐಟಮ್ಸ್ಗಳಲ್ಲೂ ಕೂಡ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಕೊಳ್ಬೋದಾಗತ್ತೆ. ಸೊ ಈ ಮೂಲಕ ನಾವು ಸೇವಿಸ್ತಕ್ಕಂಥ ಆಹಾರಕ್ಕೆ ಸಂಬಂಧಪಟ್ಟಂತೆ ಅವುಗಳು ಎಷ್ಟರ ಗುಣಮಟ್ಟವನ್ನು ಹೊಂದಿದೆ ಅನ್ನುವಂಥ ಒಂದು ಸೋಲ್ ರೆಸ್ಪಾನ್ಸಿಬಿಲಿಟಿಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದರೆ FSSAI. ಎಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಅವ್ರು ಏನು ಕೇಳ್ತಿದ್ರು ಅಂದರೆ ಕರ್ನಾಟಕದಲ್ಲಿ ಕೆಲವೊಂದು ಸ್ಯಾಂಕ್ಚುರೀಸ್ಗಳಿದ್ದಾವೆ, ಅಭಯಾರಣ್ಯಗಳಿದ್ದಾವೆ. ಅವು ಯಾವ್ಯಾವು ಅಂತೇಳಿ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಒಂದು ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂದರೆ ಒಂದು ಸ್ಟೇಟ್ಮೆಂಟಲ್ಲಿ ನಮಗೆ ತಪ್ಪಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ವೇದಾಂತಗಲ್ ಬರ್ಡ್ ಸ್ಯಾಂಕ್ಚುರಿ ಅಂತೇಳಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಹಿಂದಿನ ವೀಡಿಯೋದವರಿಗೆ ನೋಡಿದ ತಕ್ಷಣ ನಮಗೆ ಆಪ್ಷನ್ 4 ಬರೋದಿಲ್ಲ ಅಂತೇಳಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಸ್ಟೇಟ್ಮೆಂಟ್ 4 ಬರೋದಿಲ್ಲ ಅಂತೇಳಿ. ಯಾಕೆಂದರೆ ನಾವು ಈ ಹಿಂದಿನ ವೀಡಿಯೋ ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಆದುದರಿಂದ ಆಪ್ಷನ್ 4 ಏನಿದೆಯಲ್ಲ ಅದು ಯಾವ ಆಪ್ಷನ್ನಲ್ಲಿ ಬಂದಿದೆ ಅನ್ನೋದನ್ನು ನೋಡಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಆಪ್ಷನ್ ಸಿ ಅನ್ನು ನಾವು ತೆಗೆದುಹಾಕ್ಬೋದು. ಅದೇ ರೀತಿಯಾಗಿ ಆಲ್ 4 ಅಂತೇಳಿದೆ, ಇದನ್ನು ಕೂಡ ತೆಗೆದುಹಾಕ್ಬೋದಲ್ವಾ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ 1, 2 ಆ್ಯಂಡ್ 3 ಅಂತೇಳಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾರಣ ಏನು ಅಂದರೆ ಶೆಟ್ಟೇಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ಈ 3 ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಕೂಡ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಹಾಗಾದರೆ ವೇದಾಂತಗಲ್ ಬರ್ಡ್ ಸ್ಯಾಂಕ್ಚುರಿ ಇದೆಯಲ್ಲ ಇದು ಯಾವ ಯಾವ ಒಂದು ಸ್ಟೇಟಲ್ಲಿ ಕಂಡು ಬರುತ್ತೆ ಅಂತ ನೋಡ್ಕೊಂಡಾಗ ತಮಿಳುನಾಡು ಅಂತೇಳಿ ನೆನ್ಪಿಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕಿಗಾಲಿ ಅಮೆಂಡ್ಮೆಂಟ್ ಇದೆ ನೋಡಿ, ಇದೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟು ಅಥವಾ ಅಮೆಂಡ್ಮೆಂಟ್ ಅಂತ ಕರಿತೀವಿ. ಈ ಕಿಗಾಲಿ ಅಮೆಂಡ್ಮೆಂಟ್ ಇದೆಯಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ನೀವು ತುಂಬ ಈಸಿಯಾಗಿ ಇದನ್ನು ಆನ್ಸರ್ ಮಾಡ್ಬೋದಾಗುತ್ತೆ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತೇಳಿದೆ ನೋಡಿ. ಈ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವಾಗ ನಡೆಯುತ್ತೆ ಈ ಒಂದು ಅಮೆಂಡ್ಮೆಂಟ್ ಅಂತ ನಾವು ಗಮನಿಸ್ಕೊಂಡಾಗ 2016ರಲ್ಲಿ ಕಿಗಾಲಿ ಅಮೆಂಡ್ಮೆಂಟ್ ಆಗ್ತಕ್ಕಂಥದ್ದು. ಕಾರಣ ಏನು ಅಂದರೆ ಇಲ್ಲಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಇದೆಯಲ್ಲ, ಆ್ಯಕ್ಚುಲಿ ಈ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತೆ HFC ಅಂತೇಳಿ ಕರಿತೆ. ಓಕೆನಾ, HFC ಹೈಡ್ರೋಫ್ಲೋರೋ ಕಾರ್ಬನ್ಸ್ ಅಂತೇಳಿ ಕರಿತೀವಲ್ಲ, ಇವುಗಳ ಕನ್ಸಂಪ್ಷನನ್ನು 80% ಕಡಿಮೆ ಮಾಡಬೇಕು. ಎಷ್ಟರ ಒಂದು ಸಮಯದಲ್ಲಿ 2047ರ ಸಮಯಕ್ಕೆ ಸಂಬಂಧಪಟ್ಟಂತೆ 80% ರಿಡಕ್ಷನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ನ ಅಡಿಯಲ್ಲಿ ಇದಕ್ಕೆ ಅಮೆಂಡ್ಮೆಂಟನ್ನು ಮಾಡೋದ್ರ ಮುಖಾಂತರವಾಗಿ ನಾವೇನು ಮಾಡ್ತೀವಿ ಅಂದರೆ ಕಿಗಾಲಿ ಅಗ್ರಿಮೆಂಟನ್ನು ಅಥವಾ ಕಿಗಾಲಿ ಅಮೆಂಡ್ಮೆಂಟನ್ನು ಜಾರಿ ಮಾಡ್ತೇವೆ. ನೋಡಿ, ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ.
ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಇದೆಯಲ್ಲ, ಇದಕ್ಕೆ ಅಮೆಂಡ್ಮೆಂಟನ್ನು ಮಾಡಲಾಗುತ್ತೆ. ಎಷ್ಟರಲ್ಲಿ? 2016ರಲ್ಲಿ. ಕಾರಣ ಏನು ಅಂದರೆ HFCಗಳಿದಾವಲ್ವ, ಇವುಗಳ ಒಂದು ಕನ್ಸಂಪ್ಷನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 2016ರಲ್ಲಿ ಅಮೆಂಡ್ಮೆಂಟ್ ಮಾಡಲಾಗುತ್ತೆ. ಅದನ್ನು ಕಿಗಾಲಿ ಅಗ್ರಿಮೆಂಟ್ ಅಂತ ಕರಿತೀವಿ. ಅದನ್ನು 80% ಅಂದರೆ 2047 ಒಳಗಡೆ HFC ಕನ್ಸಂಪ್ಷನನ್ನು 80% ನಾವೇನು ಮಾಡಬೇಕು, ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಲಾಗಿತ್ತು. ಸೊ ಒಂದು ವೇಳೆ ಈ ರೀತಿಯಾಗಿ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಗ್ಲೋಬಲ್ ವಾರ್ಮಿಂಗ್ ಇದೆಯಲ್ವ, ಜಾಗತಿಕವಾಗಿರ್ತಕ್ಕಂಥ ತಾಪಮಾನವನ್ನು 2100ರ ಸಂದರ್ಭದ ಒಳಗಡೆ 0.5 ಡಿಗ್ರಿ ಸೆಲ್ಸಿಯಸ್ ಏನು ಗ್ಲೋಬಲ್ ಟೆಂಪ್ರೇಚರ್ ಇದೆಯಲ್ಲ, ಇದಕ್ಕಿಂತ ಕಡಿಮೆ ಭಾಗದನ್ನು ನಾವು ಅಚೀವ್ ಮಾಡಬಹುದು ಅನ್ನೋ ಉದ್ದೇಶವನ್ನು ಹೊಂದಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಅಗ್ರಿಮೆಂಟನ್ನು ಮಾಡಲಾಗುತ್ತೆ. ದಟ್ ಈಸ್ ಕೇಮ್ ಟು ಬಿ ಕಾಲ್ಡ್ ಆ್ಯಸ್ ಕಿಗಾಲಿ ಅಮೆಂಡ್ಮೆಂಟ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ವಿತ್ ರೆಫರೆನ್ಸ್ ಟು ದ ಲೀಜನ್ ಆಫ್ ಆನರ್ ಅವಾರ್ಡ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಲೀಜನ್ ಆಫ್ ಆನರ್ ಪ್ರಶಸ್ತಿ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದೆ. ಯಾವುದು ಸರಿ ಅಂತೇಳಿ ನಾವೇನು ಮಾಡಬೇಕಿಲ್ಲ, ಐಡೆಂಟಿಫೈ ಮಾಡಬೇಕಾಗತ್ತೆ. ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗೋಣ. ಆಪ್ಷನ್ ಡಿ ಆಗುತ್ತೆ ಇಲ್ಲಿ ಸರಿಯಾದ ಉತ್ತರ. ಯಾಕೆ ಅಂದರೆ ನೋಡಿ, ಲೀಜನ್ ಆಫ್ ಆನರು ನಿಮಗೆ ಕಳೆದ 6 ತಿಂಗಳಿಂದನೂ ಕೂಡ ಸುದ್ದಿಲಿದೆ. ಏನು ಅಂದರೆ ಇಟ್ ಈಸ್ ಅ ಸೈನ್ಸ್ ಅವಾರ್ಡ್ ಪ್ರೆಸೆಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಟು ರೆಕಗ್ನೈಸ್ ದ ಅಚೀವ್ಮೆಂಟ್ ಆಫ್ ದ ಜೂನಿಯರ್ ರಿಸರ್ಚರ್ಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಹೇಳಿದೆ. ಇದು ಅಬ್ಸಲ್ಯೂಟ್ಲಿ ರಾಂಗ್ ಆಗುತ್ತೆ. ಕಾರಣ ಏನು ಅಂದರೆ ಈ ಲೀಜನ್ ಆಫ್ ಆನರ್ ಪ್ರಶಸ್ತಿ ಇದೆಯಲ್ಲ, ಇದು ಫ್ರೆಂಚ್ ದೇಶದ ಅಥವಾ ಫ್ರಾನ್ಸ್ ದೇಶದ ಹೈಯೆಸ್ಟ್ ಆರ್ಡರ್ ಆಫ್ ಮೆರಿಟ್ ಅಂತೇಳಿ ಕರೀತಾರೆ. ಹೈಯೆಸ್ಟ್ ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿ ಅಂತಲೂ ಕೂಡ ಇದಕ್ಕೆ ಕರೆಯಲಾಗುತ್ತೆ. ಇದನ್ನು ಸೈನ್ಸ್ ಅವಾರ್ಡ್ ಅಂತೇಳಿ ನಾವು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ವಿತ್ ದಟ್ ಆಪ್ಷನ್ ಇಸ್ ಗಾನ್. ಸೊ ಇದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳೋಣ. ದ ಅವಾರ್ಡ್ ಈಸ್ ಗಿವನ್ ಔಟ್ ಆಫ್ ಎವ್ರಿ ಇಯರ್ ಆನ್ ಬ್ಯಾಸ್ಟಿಲ್ ಡೇ ಅಂತೇಳಿದೆ. ಆ್ಯಕ್ಚುಲಿ ಇದು ಕೂಡ ತಪ್ಪಾಗ್ತಾ ಹೋಗುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿನ ಹೇಳ್ತೀನಿ, ನೀವು ಗಮನಿಸ್ಕೊಳ್ಬೇಕು. 1802ರಲ್ಲಿ ಫ್ರಾನ್ಸ್ ಅಂದ ತಕ್ಷಣ ಇಲ್ಲೊಬ್ಬ ಫೇಮಸ್ ಆಗಿರ್ತಕ್ಕಂಥ ಕಿಂಗ್ ಬರ್ತಾನೆ. ನೆನಪಿದೆಯಾ ನಿಮಗೆಲ್ಲರಿಗೂ? ಅವನ ಹೆಸರು ನೆಪೋಲಿಯನ್ ಬೋನಪಾರ್ಟಿ ಅಂತ ಕರಿತೀವಿ. ಈ ನೆಪೋಲಿಯನ್ ಬೋನಪಾರ್ಟಿ ಸಿವಿಲ್ ಮತ್ತು ಮಿಲಿಟರಿ ಅಡಿಯಲ್ಲಿ ಅಥವಾ ಮಿಲಿಟರಿ ವಿಭಾಗದಲ್ಲಿ ಯಾರ್ಯಾರು ಅತ್ಯುನ್ನತವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದಾನಲ್ಲ, ಅಂತಹ ವ್ಯಕ್ತಿಗಳಿಗೆ ಕೊಡಬೇಕು ಅನ್ನೋದನ್ನು ನೆಪೋಲಿಯನ್ ಬೋನಪಾರ್ಟಿ ಉದ್ದೇಶದಲ್ಲಿ 1802ರಲ್ಲಿ ಏನು ಮಾಡ್ತಾನೆ, ನೆಪೋಲಿಯನ್ ಬೋನಪಾರ್ಟಿ ಲೀಜನ್ ಆಫ್ ಆನರ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಿಂಪಲಾಗಿ ಹೇಳ್ತೀನಿ ಕೇಳಿ. 1802ರಲ್ಲಿ ನೆಪೋಲಿಯನ್ ಬೋನಪಾರ್ಟಿ ಏನು ಮಾಡ್ತಾನೆ, ಲೀಜನ್ ಆಫ್ ಆನರ್ ಪ್ರಶಸ್ತಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಷ್ಟೇ. ಬಟ್ ಇದನ್ನು ಯುನೈಟೆಡ್ ಸ್ಟೇಟ್ಸ್ ಕೊಡೋದಿಲ್ಲ. ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಯ್ತಾ? ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರ್ಟಿಕ್ಯುಲರ್ ಡೇ ಅಲ್ಲೇ ಈ ಲೀಜನ್ ಆಫ್ ಆನರ್ ಪ್ರಶಸ್ತಿಯನ್ನು ಕೊಡಲಾಗಲ್ಲ. ಕಾರಣ ಏನಂದರೆ ಇಲ್ಲಿ PM ಮೋದಿ ಅವರು ಏನಿದ್ದಾರಲ್ಲ, ಇವರಿಗೆ ಫ್ರಾನ್ಸ್ನ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಇದು ತುಂಬ ಸುದ್ದಿಯಲಾಗಿದೆ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಭಾರತೀಯ ನೌಕಾಪಡೆಯ ಮಹಾಸಾಗರ ಉಪಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಕೊಡಲಾಗಿದೆ. ಮಹಾಸಾಗರ ಇಲ್ಲಿ ತುಂಬ ಕೀವರ್ಡ್ ಆಗಿದೆ. ಸೊ 2 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಡಲಾಗಿರುವಂಥದ್ದು. ಯಾವುದು ಸರಿ ಅಂತೇಳಿ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಸರಿಯಾದ ಉತ್ತರವನ್ನು ನೋಡಿಕೊಂಡಾಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂದರೆ 2 ಸ್ಟೇಟ್ಮೆಂಟ್ ಕೂಡ ಸರಿಯಾಗ್ತಾ ಹೋಗುತ್ತೆ. ಇಲ್ಲಿ ಮಹಾಸಾಗರ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಏನಿದೆಯಲ್ಲ, ಇದನ್ನು ಇಂಡಿಯನ್ ನ್ಯಾವಿ ಅಂತಕ್ಕಂಥದ್ದು ಮೊದಲನೇ ಎಡಿಷನನ್ನು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿದೆ ಅನ್ನೋದು ಕೂಡ ನಮಗೆ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ. ಸೊ ಈ ಒಂದು ಇನಿಷಿಯೇಟಿವನ್ನು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಅಂದರೆ ಸೆಕ್ಯೂರಿಟಿ ಮತ್ತು ಗ್ರೌತನ್ನು ಯಾವ ಪ್ರದೇಶದಲ್ಲಿ, ಇಂಡಿಯನ್ ಓಷನ್ ರೀಜನಲ್ಲಿ, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸೆಕ್ಯೂರಿಟಿ ಮತ್ತು ಗ್ರೌತನ್ನು ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅಥವಾ ಅದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಮುಖ್ಯವಾಗಿರ್ತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥದ್ದು ಮಹಾಸಾಗರ್ ಇನಿಷಿಯೇಟಿವ್. ಅದಕ್ಕೋಸ್ಕರನೇ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅದೇ ರೀತಿಯಾಗಿ ಕೀನ್ಯಾ ವಾಸ್ ಒನ್ ಆಫ್ ದ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್ ಅಂತೇಳಿದೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವಲ್ಲಿ ಯಾವ ರಾಷ್ಟ್ರಗಳು ಬಂದ್ಬಿಟ್ಟು ಪಾರ್ಟಿಸಿಪೇಟನ್ನು ಮಾಡ್ತಾವಲ್ಲ, ಆ ರಾಷ್ಟ್ರಗಳು ನಮಗೆ ನೆನ್ಪಿಟ್ಕೊಳ್ಬೇಕು. ಕಾರಣ ಏನಂದರೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನೊಂದು ಪ್ರಮುಖವಾದ ಮಾಹಿತಿಯನ್ನು ಹೇಳ್ತೀನಿ ನಿಮಗೆ. ಸ್ಟ್ರೈಟ್ ಆಫ್ ಹೋರ್ಮೂಸ್ ಅಂತೇಳಿ ಕರಿತೀವಿ. ಸ್ಟ್ರೈಟ್ ಆಫ್ ಹೋರ್ಮೂಸ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಗಲ್ಫ್ ಆಫ್ ಎಮನ್ ಆಗಿರ್ಬೋದು ಅಥವಾ ರೆಡ್ ಸಿ ಆಗಿರ್ಬೋದು, ಕೆಂಪು ಸಮುದ್ರಗಳಾಗಿರ್ಬೋದು, ಜೊತೆಗೆ ಗಲ್ಫ್ ಆಫ್ ಓಮನ್ ಆಗಿರ್ಬೋದು. ಈ ಪ್ರದೇಶಗಳಲ್ಲಿ ಕೆಲವೊಂದು ಸೀ ಫೇರರ್ಸ್ಗಳು ಅಂತೇಳಿ ಕರಿತೀವಿ. ಓಕೆನಾ, ಅವನ್ನ ಕಡಲ್ಗಳ್ಳರು ಅಂತೇಳಿ ಕರಿತೀವಿ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಶಿಪ್ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಶಿಪ್ಪನ್ನು ಅಟ್ಯಾಕ್ ಮಾಡ್ಕೊಂಡ್ಬಿಟ್ಟು ಸೀ ಫೇರರ್ಸ್ಗಳು ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಕಮ್ಯಾಡಿಟೀಸ್ಗಳನ್ನು, ಸರಕು ಸಾಗಣೆಗಳನ್ನು ಏನು ಮಾಡ್ತಾರೆ, ಕಳ್ಳತನದಿಂದ ತೆಗೆದುಕೊಳ್ತಾರೆ. ಅದಕ್ಕೋಸ್ಕರನೇ ನಾವೇನು ಮಾಡ್ಕೊಳ್ತೀವಿ, ಈ ಸೆಕ್ಯೂರಿಟಿಯನ್ನು ಕಂಡಕ್ಟ್ ಮಾಡ್ಕೊಳ್ತೀವಿ. ಓಕೆನಾ, ಸೆಕ್ಯೂರಿಟಿಗಳನ್ನು ಕಂಡಕ್ಟ್ ಮಾಡ್ಕೊಳ್ತೀವಿ. ಇದನ್ನು ಸಿಂಪಲಾಗಿ ಏನಂತ ಕರಿತೀವಿ ಅಂದರೆ ಮೆರಿಟೈಮ್ ಓಷನ್ ಸೆಕ್ಯೂರಿಟಿ ಅಂತೇಳಿ ಕರಿತೇವೆ. ಸೊ ಆದುದರಿಂದ ಇಲ್ಲಿ 2 ಸ್ಟೇಟ್ಮೆಂಟ್ಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಕೆಲವೊಂದು ಮಾಹಿತಿಯನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಬೇಕು ನೀವು. ಸಾಗರ್ ಅಂತ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ಳಲಾಗಿತ್ತು. ಇದಕ್ಕೆ ಅಂದರೆ ಇಂಡಿಯನ್ ಓಷನ್ ರೀಜನಲ್ಲಿ ನಮಗೆ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಅದೇ ರೀತಿಯಾಗಿ ಸೆಕ್ಯೂರಿಟಿ ಪರ್ಪಸ್ಸಿಗೆ ಆಗಿರ್ಬೋದು, ಇವೆರಡರ ಉದ್ದೇಶವನ್ನು ಇಟ್ಕೊಂಡು
ಸಾಗರ್ ಅಂತ ಒಂದು ಯೋಜನೆಯನ್ನು ನಾವು ಜಾರಿ ಮಾಡಿದ್ವಿ. ಅದನ್ನು ನಾವು ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಅಂತೇಳಿ ಕರಿತೀವಿ. ಓಕೆನಾ, ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಅಂತೇಳಿ ಕರಿತೀವಿ. ಯಾವಾಗ ಜಾರಿ ಮಾಡಿದ್ವಿ ಅಂತ ಪ್ರಶ್ನೆಯನ್ನು ಕೇಳಿದಾಗ 2015ರಲ್ಲಿ ಜಾರಿ ಮಾಡಿದ್ವಿ. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಫುಲ್ ಫಾರ್ಮು ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಅಂತೇಳಿ ಕರಿತೀವಿ. ಯಾವ ಪ್ರದೇಶದಲ್ಲಿ? ಇಂಡಿಯನ್ ಓಷನ್ ರೀಜನಲ್ಲಿ ಅಂತೇಳಿ ಅನ್ನೋದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಎಕನಾಮಿಕ್ಕು ಮತ್ತು ಸೆಕ್ಯೂರಿಟಿ ಫ್ರಂಟ್ಸಿಗೋಸ್ಕರ ಜಾರಿ ಮಾಡಿರ್ತಕ್ಕಂಥದ್ದು. ಇದರ ಮುಂದುವರಿದ ಭಾಗವನ್ನು ನಾವು ನೋಡ್ಕೊಂಡಾಗ ಯಾವುದು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಮಹಾಸಾಗರ್ ಅಂತೇಳಿ ಕರಿತೇವೆ. ಓಕೆನಾ, ಈ ಮಹಾಸಾಗರ್ ಅಂತಕ್ಕಂಥದ್ದು ಇಂಡಿಯನ್ ನ್ಯಾವಿಗೆ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಅಂದರೆ ಫಸ್ಟ್ ಎಡಿಷನ್ನ ನಾವು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಲಾಂಚ್ ಮಾಡಿದೆ ಇಂಡಿಯನ್ ನ್ಯಾವಿ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ. ಬಟ್ ಈ ಒಂದು ಇನಿಷಿಯೇಟಿವಲ್ಲಿ ಯಾವ್ಯಾವ ಕಂಟ್ರೀಸ್ಗಳು ಭಾಗವಹಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಮೊದಲನೇ ರಾಷ್ಟ್ರ ನೋಡಿದಾಗ ನಮಗೆ ಬಾಂಗ್ಲಾದೇಶ ಬರುತ್ತೆ. ನಂತರದಲ್ಲಿ ಕೋಮೋರೋಸ್ ಅಂತಕ್ಕಂಥ ಒಂದು ದೇಶ ಬರುತ್ತೆ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಕೀನ್ಯಾ ಅಂತಕ್ಕಂಥದ್ದು. ನಂತರದಲ್ಲಿ ಮಡ್ಗಾಸ್ಕರ್ ಅಂತಕ್ಕಂಥ ಒಂದು ದೇಶ ಬರುತ್ತೆ. ಮಾಲ್ಡೀವ್ಸ್ ಅಂತಕ್ಕಂಥ ಒಂದು ದೇಶ ಬರುತ್ತೆ. ಮಾರಿಷಸ್ ಅಂತ ತಗೊಂಡು ದೇಶ ಬರುತ್ತೆ. ಇವೆಲ್ಲವೂ ಕೂಡ ಇಂಡಿಯನ್ ಓಷನ್ ರೀಜನಲ್ಲಿ ಪಾರ್ಟಿಸಿಪೇಟಿಂಗ್ ಅಥವಾ ಮೆರಿಟೈಮ್ ಬಾರ್ಡ್ರಿಂಗನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳಾಗಿರೋದ್ರಿಂದ ಮಹಾಸಾಗರ್ ಇನಿಷಿಯೇಟಿವ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಈ ಪ್ರಶ್ನೆಯನ್ನು ಕೇಳಿದ್ದೀನಿ ಅಂದರೆ, ಯಾಕೆ ಈ ಸ್ಲೈಡನ್ನು ಹಾಕಿ ನಿಮಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ, 2020 ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಮೇಲೆ ಕೇಳಲಾಗಿತ್ತು. 2020 KS ಪ್ರಿಲಿಮ್ಸಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆ್ಯಕ್ಚುಲಿ ಏನಿದೆ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅಂದರೆ, ಚೀನಾ ತನ್ನ ಸ್ಟ್ರಾಟಜಿಕ್ ಅಂದರೆ ಇಂಡಿಯನ್ ಓಷನ್ ರೀಜನಲ್ಲಿ ತನ್ನ ಸ್ಟ್ರಾಟಜಿಕ್ ಆಗಿರ್ತಕ್ಕಂತಹ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ತನ್ನ ಎಕನಾಮಿಕಲಿ ಟ್ರಾನ್ಸ್ಪೋರ್ಟ್ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು OBR ಅನ್ನೋ ಒಂದು ಇನಿಷಿಯೇಟಿವನ್ನು ಜಾರಿ ಮಾಡುತ್ತೆ ಚೀನಾ. ಇದು ಆ್ಯಕ್ಚುಲಿ ಸಿ ಮುಖಾಂತರವಾಗಿ ಅದರ ಜೊತೆಗೆ ರೋಡ್ ಮುಖಾಂತರವಾಗಿ ಎರಡರ ಒಂದು ಟ್ರಾನ್ಸ್ಪೋರ್ಟ್ನ ಅವಶ್ಯಕತೆಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ, ತನ್ನ ಆಸಕ್ತಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವನ್ನು ಜಾರಿ ಮಾಡಿತ್ತು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಗ್ಲೋಬಲ್ ರಿವರ್ ಸಿಟೀಸ್ ಅಲೈಯನ್ಸ್ ಅಂತೇಳಿದೆ. GRCA ರೀಸೆಂಟ್ಲಿ ಲಾಂಚ್ಡ್ ಅಟ್ COP28. COP28ನಲ್ಲಿ ಒಂದು ಸಿಟೀಸನ್ನು ಒಂದು ಇನಿಷಿಯೇಟಿವ್ಸನ್ನು ನಾವು ಲಾಂಚ್ ಮಾಡಿದ್ದೇವೆ. ಅದನ್ನು ನಾವು ಗ್ಲೋಬಲ್ ರಿವರ್ ಸಿಟೀಸ್ ಅಲಿಯನ್ಸ್ ಅಂತೇಳಿ ಕರಿತೀವಿ. ಈ 4 ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ನೋಡಿ, ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿನ ನೀವು ಅಬ್ಸರ್ವ್ ಮಾಡಬೇಕಿಲ್ಲಿ. ಇಲ್ಲಿ ಒಂದು ವರ್ಡನ್ನು ಕೊಟ್ಟಿದ್ದಾರೆ ಅವರು, ಸಸ್ಟೈನಬಲ್ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ನೋಡಿ, ನೆನ್ಪಿಟ್ಕೊಳ್ಳಿ ಇದನ್ನು. ಈ ಸಸ್ಟೈನಬಲ್ ಅನ್ನೋ ವರ್ಡ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಡ್. ಕಾರಣ ಏನು ಅಂತ ಹೇಳ ನಿಮಗೆ, ಯಾವುದೇ ಒಂದು ಕಾನ್ಫರೆನ್ಸ್ ಆಗಿರಲಿ ಅಥವಾ ಯಾವುದೇ ಒಂದು ಅಗ್ರಿಮೆಂಟ್ ಆಗಿರಲಿ ಅಥವಾ ಯಾವುದೇ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಆಗಿರಲಿ, ಇವೆಲ್ಲವೂ ಕೂಡ ಹೋರಾಡೋದು ಏನಕ್ಕೆ ಅಂದರೆ ಸಸ್ಟೈನಬಲ್ ಯೂಸ್ ಆಫ್ ದಿ ರಿಸೋರ್ಸಸ್ ಅನ್ನೋದಕ್ಕೋಸ್ಕರನೇ ಹೋರಾಡ್ತವೆ. ಅವುಗಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದೇ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಇದೆ. ವಿತ್ ದಟ್ ಐಡಿಯಾ ನಾವು ಆಪ್ಷನ್ ಬಿ ಅನ್ನು ಸರಿ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಇಲ್ಲಿ ನೀವು ಸ್ವಲ್ಪ ಫ್ಯಾಕ್ಚುಯಲ್ ಆಗಿರ್ತಕ್ಕಂಥ ಮಾಹಿತಿ ಅದರ ಜೊತೆಗೆ ಜನರಲ್ ಕಾಮನ್ ಸೆನ್ಸ್ ಅನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ ಈ ಆಪ್ಷನನ್ನು, ಈ ಒಂದು ಪ್ರಶ್ನೆಯನ್ನು ಸರಿ ಮಾಡ್ಬೋದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಾಗಿರುವಂಥದ್ದು. ಫ್ಯೂಷನ್ ಪ್ರೊಡ್ಯೂಸಸ್ ಲೆಸ್ ರೇಡಿಯೋ ಆಕ್ಟಿವ್ ವೇಸ್ಟ್ ಕಂಪೇರ್ಡ್ ಟು ಫ್ಯೂಷನ್. ಯುರೇನಿಯಂ, ಪ್ಲುಟೋನಿಯಂ ಆರ್ ದ ಪ್ರೈಮರಿ ಫ್ಯೂಯಲ್ ಸೋರ್ಸಸ್ ಫಾರ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತಿದೆ. ನ್ಯೂಕ್ಲಿಯರ್ ಫ್ಯೂಷನ್ ಡಸ್ ನಾಟ್ ಪ್ರೊಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿದೆ. 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾಗ್ತಾ ಹೋಗುತ್ತೆ. ಕಾರಣ ಏನು? ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಯುರೇನಿಯಂ ಆ್ಯಂಡ್ ಪ್ಲುಟೋನಿಯಂ ಆರ್ ದ ಪ್ರೈಮರಿ ಫ್ಯೂಯಲ್ ಸೋರ್ಸಸ್ ಫಾರ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತೇಳಿದೆ. ಯುರೇನಿಯಮು ಮತ್ತು ಪ್ಲುಟೋನಿಯಮು ಪರಮಾಣು ಸಮ್ಮಿಳನದ ಪ್ರಾಥಮಿಕ ಇಂಧನ ಮೂಲಗಳಾಗಿದ್ದಾವೆ ಅಂತೇಳಿ ಇಲ್ಲಿ ಒಂದೇ ಒಂದು ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಲಾಗಿದೆ. ಆ್ಯಕ್ಚುಲಿ ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತೇಳಿದೆಯಲ್ಲ, ಆ್ಯಕ್ಚುಲಿ ಇದು ಏನಾಗ್ತಾ ಹೋಗಬೇಕು, ನ್ಯೂಕ್ಲಿಯರ್ ಫ್ಯೂಷನ್ ಅಂತಕ್ಕಂಥದ್ದು ಹಾಗೆ ಬದಲಾವಣೆ ಆಗಬೇಕು. ಇದು ಒಂದು ಬದಲಾವಣೆಯನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಈ ಒಂದು ಬದಲಾವಣೆಯಿಂದಾಗಿ ಏನಾಗ್ತಾ ಹೋಗುತ್ತೆ, ಈ ಸ್ಟೇಟ್ಮೆಂಟ್ 2 ಇದೆಯಲ್ಲ ತಪ್ಪಾಗ್ತಾ ಹೋಗುತ್ತೆ. ಸ್ಟೇಟ್ಮೆಂಟ್ 2 ತಪ್ಪಾಯಿತು ಅಂದರೆ ನಿಮಗೆ ಆಪ್ಷನ್ ಎ ಗಾನ್, ಆಪ್ಷನ್ ಸಿ ಗಾನ್, ಆಪ್ಷನ್ ಡಿ ಕೂಡ ಗಾನ್. ವಿತ್ ದಟ್ ಸ್ಕೀಮ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಎಷ್ಟು ಸಿಂಪಲ್, ರೈಟ್? ನೋಡಿ, ಉಳಿದಿರ್ತಕ್ಕಂಥ 2 ಸ್ಟೇಟ್ಮೆಂಟನ್ನು ನೋಡಲೇಬೇಕಾಗತ್ತೆ. ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ ಅಂದ ತಕ್ಷಣವೇ ನಿಮಗೆ ಕಾನ್ಸೆಪ್ಷುಯಲ್ ಕ್ಲಾರಿಟಿ, ಅದು ಫಿಷನ್ ಆಗಿರಲಿ, ಫ್ಯೂಷನ್ ಆಗಿರಲಿ ಅಥವಾ ಇನ್ನಿತರೆ ಆಪ್ಷನ್ಸ್ಗಳಾಗಿರಲಿ ಅಥವಾ ಇನ್ನಿತರೆ ಟಾಪಿಕ್ಸ್ಗಳಾಗಿರಲಿ, ನಾವು ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇರಲಿಲ್ಲ ಅಂದರೆ ನಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಶ್ನೆಗಳು ಸರಿ ಮಾಡಲಿಕ್ಕಾಗಲ್ಲ. ಫ್ಯೂಷನ್ ಪ್ರೊಡ್ಯೂಸಸ್ ಲೆಸ್ ರೇಡಿಯೋ ಆಕ್ಟಿವ್ ವೇಸ್ಟ್ ಅಂತ ಹೇಳಿದೆಯಲ್ವಾ, ಲೆಸ್ ರೇಡಿಯೋ ಆಕ್ಟಿವ್ ವೇಸ್ಟು ಫ್ಯೂಷನ್ಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಫ್ಯೂಷನ್ ಏನು ಮಾಡುತ್ತೆ, ಲೆಸ್ ಪ್ರೊಡ್ಯೂಸನ್ನು ಮಾಡ್ತಕ್ಕಂಥದ್ದು. ಇದು ಆ್ಯಕ್ಚುಲಿ ಸರಿಯಾಗಿದೆ, ರೈಟ್? ಮೂರನೇದು ಸ್ಟೇಟ್ಮೆಂಟನ್ನು ನೋಡ್ಕೊಂಡಾಗ ನ್ಯೂಕ್ಲಿಯರ್ ಫ್ಯೂಷನ್ ಡಸ್ ನಾಟ್ ಪ್ರೊಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿದೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಆ್ಯಕ್ಚುಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ನಾವು ಕನ್ಸಿಡರ್ ಮಾಡಿದಂತಹ ಸಂದರ್ಭದಲ್ಲಿ ಇವುಗಳು ಏನು ಮಾಡ್ತವೆ, ಕಡಿಮೆ ಪ್ರಮಾಣದಲ್ಲಿ ಅಂದರೆ
ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವೇ ಪ್ರೊಡ್ಯೂಸನ್ನು ಮಾಡದೇ ಇರತಕ್ಕಂಥದ್ದು ನ್ಯೂಕ್ಲಿಯರ್ ಫ್ಯೂಷನ್ ಅಂತಕ್ಕಂಥದ್ದು. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಮುಂದಿನ ಪ್ರಶ್ನೆ ಎನ್ವಿರಾನ್ಮೆಂಟ್ ಎಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೆಟ್ ನ್ಯೂಟ್ರಲ್ ಬಗ್ಗೆ ಕೇಳಿದ್ದಾನೆ. 2 ಸ್ಟೇಟ್ಮೆಂಟನ್ನು ಕೇಳಲಾಗಿರುವಂಥದ್ದು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಳ್ಳೋಣ. ಇಟ್ ಪ್ರೊವೈಡ್ಸ್ ಎ ರೆಸೊಲ್ಯೂಷನ್ ಫಾರ್ ದ ಇಶ್ಯೂ ಆಫ್ ಕಂಜೆಸ್ಟೆಡ್ ಇಂಟರ್ನೆಟ್ ಹೈವೇ ಬೈ ಎನೇಬ್ಲಿಂಗ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಟು ಎಫೆಕ್ಟಿವ್ಲಿ ಓವರ್ಸಿ ದ ಟ್ರಾಫಿಕ್ ಆ್ಯಂಡ್ ಅಲೋಕೇಟ್ ಬ್ರಾಡ್ಬ್ಯಾಂಡ್ ವಿತ್ ದ ಮೋರ್ ಎಫಿಷಿಯೆಂಟ್ ಮ್ಯಾನರ್ ಅಂತೇಳಿ ಮೊದಲನೇ ಸ್ಟೇಟ್ಮೆಂಟ್ ಇದೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಇಟ್ ಪ್ರಿವೆಂಟ್ಸ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಫ್ರಮ್ ಇನ್ವೆಸ್ಟಿಂಗ್ ಇನ್ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ನೋವೇಷನ್ ಅಂತೇಳಿದೆ. ಆ್ಯಕ್ಚುಲಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ನೀದರ್ 1 ನಾರ್ 2 ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಇಲ್ಲಿ ನೆಟ್ ನ್ಯೂಟ್ರಾಲಿಟಿ ಏನಿದೆಯಲ್ಲ, ಈ ನೆಟ್ ನ್ಯೂಟ್ರಾಲಿಟಿ ಆ್ಯಕ್ಚುಲಿ ನಮಗೆ ISP ಅಂತೇಳಿ ಇದೆಯಲ್ವಾ, ಇಂಟರ್ನೆಟ್ ಸರ್ವಿಸ್ ಪ್ರೋಟೋಕಾಲ್ ಅಂತೇಳಿ ಇದೆಯಲ್ಲ, ಇದನ್ನು ಎನೇಬಲ್ ಮಾಡೋದಿಲ್ಲ ಅನ್ನೋದನ್ನು ಒಂದು ಬೇಸಿಕ್ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಸೊ ಓಕೆ, ಕ್ಲಿಯರ್ ಆಯಿತಾ? ಅದೇ ರೀತಿಯಾಗಿ ಈ ISP ಇದೆಯಲ್ಲ, ಈ ISPನ ಬ್ಲಾಕಿಂಗ್ ಆಗಿರ್ಬೋದು, ಥ್ರೋಟಿಂಗ್ ಆಗಿರ್ಬೋದು, ಅಥವಾ ಇತರೆ ಆಗಿರ್ತಕ್ಕಂತಹ ಟ್ರಾಫಿಕ್ಕಿಂದ ಇಂಟರ್ನೆಟ್ಟಲ್ಲಿ ಬರ್ತಕ್ಕಂಥ ಕೆಲವೊಂದು ಟ್ರಾಫಿಕ್ ವಿಭಾಗದಿಂದ ಏನು ಮಾಡುತ್ತೆ ಅಂದರೆ ಈ ನೆಟ್ ನ್ಯೂಟ್ರಲಿಟಿ ಪ್ರಿವೆಂಟ್ ಮಾಡ್ತಕ್ಕಂಥದ್ದು. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಇಷ್ಟು ಮಾಹಿತಿಯನ್ನು ನೀವು ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಈ ISP ಅಂತ ಏನಿದೆಯಲ್ಲ, ಈ ISP ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಮತ್ತು ಇನೋವೇಷನಲ್ಲಿ ಮತ್ತು ಇನೋವೇಷನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುತ್ತಲ್ಲ ISP, ಈ ಇನ್ವೆಸ್ಟ್ಮೆಂಟನ್ನು ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ನೆಟ್ ನ್ಯೂಟ್ರಲಿಟಿ ಇದೆಯಲ್ಲ ಪ್ರಿವೆಂಟ್ ಮಾಡೋದಿಲ್ಲ. ಈ 2 ಪಾಯಿಂಟನ್ನು ನಾವು ಈ ಒಂದು ಟಾಪಿಕ್ನ ಹಿನ್ನೆಲೆಯಲ್ಲಿ, ಈ ಒಂದು ಪ್ರಶ್ನೆಯ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕು. ಇಷ್ಟು ಸಾಕು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಯಾವ ದೇಶವು ತನ್ನದೇ ಆಗಿರ್ತಕ್ಕಂಥ ಸ್ವಂತವಾಗಿರ್ತಕ್ಕಂಥ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಹೊಂದಿದೆ, ಓನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಪ್ರಶ್ನೆಯನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ಹೇಳ್ಕೊಡ್ತೇನೆ ನೋಡಿ. ತನ್ನದೇ ಆಗಿರ್ತಕ್ಕಂಥ ಓನ್ ನ್ಯಾವಿಗೇಷನಲ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಫಸ್ಟ್ ಆಫ್ ಆಲು ಇನ್ನೊಂದು ವ್ಯವಸ್ಥೆ ಇದೆ, ಓನ್ ನ್ಯಾವಿಗೇಷನಲ್ ಸಿಸ್ಟಮ್. ನೋಡಿ, ನಿಮಗೆ GPS ಅಂದ ತಕ್ಷಣ ಯಾವ ದೇಶ ಕಂಡು ಬರುತ್ತೆ? ನಿಮಗೆ USA ಕಂಡು ಬರುತ್ತೆ. ಅದೇ ರೀತಿಯಾಗಿ ನಾವಿಕ್ ಅಂದ ತಕ್ಷಣ ಯಾವ ದೇಶ ನಿಮಗೆ ಕಣ್ಮುಂದೆ ಬರುತ್ತೆ? ಅದೇ ಇಂಡಿಯಾ ಅಂತೇಳಿ ಅಂತಕ್ಕಂಥದ್ದು ಕಣ್ಮುಂದೆ ಬರುತ್ತೆ. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆಸ್ಟ್ರೇಲಿಯಾ ತನ್ನದೇ ಆಗಿರ್ತಕ್ಕಂಥ ನ್ಯಾವಿಗೇಷನ್ ಸಿಸ್ಟಮ್ನ ಸ್ಯಾಟಲೈಟ್ ಸಿಸ್ಟಮನ್ನು ಹೊಂದಿದೆಯಾ? ಇಲ್ಲ. ವಿತ್ ದಿಸ್ ಐಡಿಯಾ ನಾವು ಒಂದು ಆಪ್ಷನ್ ಏನಿದೆಯಲ್ಲ, ಅಂದರೆ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಯಾವ ಭಾಗದಲ್ಲಿ ಬಂದಿದೆ, ಯಾವ ಆಪ್ಷನಲ್ಲಿ ಬಂದಿದೆ, ಅದನ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಕೊಳ್ಳೋಣ. ಆಲ್ ಆಫ್ ದ ಎಬ್ಬನು ಕೂಡ ತೆಗೆದಾಕ್ಬೋದು. ನೋಡಿ, ಕೇವಲ ಒಂದು ನಿಮಗೆ ಗೊತ್ತಾಯಿತು ಅಂದರೆ ಈಸಿಯಾಗಿ ಉಳಿದಿರ್ತಕ್ಕಂಥ ಆಪ್ಷನನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ 2 ಮತ್ತು 4. ಅಂದರೆ ಚೀನಾ ತನ್ನದೇ ಆಗಿರ್ತಕ್ಕಂಥ ನ್ಯಾವಿಗೇಷನ್ ಸಿಸ್ಟಮ್ ಇದೆ, ಅದನ್ನು ಬಿಡೋ ಅಂತೇಳಿ ಕರಿತೀವಿ. ಜಪಾನ್ ತನ್ನದೇ ಆಗಿರ್ತಕ್ಕಂಥ ನ್ಯಾವಿಗೇಷನ್ ಸಿಸ್ಟಮನ್ನು ಹೊಂದಿದೆ. ಸೊ ರೈಟ್ ಆನ್ಸರ್ ಈಸ್ ಸಿ. ನೋಡಿ, ಜಪಾನ್ ತನ್ನದೇ ಆಗಿರ್ತಕ್ಕಂಥ ನ್ಯಾವಿಗೇಷನ್ ಸಿಸ್ಟಮನ್ನು ಹೊಂದಿದೆ ಅಂತ ಹೇಳಿದ್ವಲ್ವ, ಅದರ ಹೆಸರು ಏನು ಅಂತ ಕೇಳುವಂಥ ಚಾನ್ಸಸ್ ಇದೆ. QZSS ಅಂತೇಳಿ ಕರಿತೀವಿ. ಅದನ್ನು ಕ್ವಾಸಿ ಜೆನಿತ್ ಸ್ಯಾಟಲೈಟ್ ಸಿಸ್ಟಮ್ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಡಿ. ಅದೇ ರೀತಿಯಾಗಿ ಚೀನಾ ದೇಶದ ಓನ್ ಆಗಿರ್ತಕ್ಕಂಥ ಒಂದು ನ್ಯಾವಿಗೇಷನ್ ಸಿಸ್ಟಮನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅದನ್ನು ನಾವು ಸಿಂಪಲ್ ಆಗಿ ಏನಂತ ಕರಿತೀವಿ? ಬಿಡೋ ಅಂತೇಳಿ ಕರಿತೀವಿ. ಚೀನಾ ದೇಶ ನೆನ್ಪಿಟ್ಕೊಳ್ಳಿ. ನಿಮಗೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬರೋ ಅಂಥ ಚಾನ್ಸಸ್ ಜಾಸ್ತಿ ಇದೆ. ಸ್ಯಾಟಲೈಟ್ ಬೇಸ್ಡ್ ನ್ಯಾವಿಗೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಇತರೆ ರೀತಿಯಾದಂಥ ನ್ಯಾವಿಗೇಷನ್ ಸಿಸ್ಟಮ್ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇನ್ನೊಂದು ಯಾವ್ದು ನೋಡ್ಕೊಳ್ಳೋಣ, ಗ್ಲೋನಾಸ್ ಅಂತೇಳಿ ಕಂಡು ಬರುತ್ತೆ. ಆ್ಯಕ್ಚುಲಿ ಯಾವ ದೇಶ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಕೇಳಿದಾಗ ಇದನ್ನು ರಷ್ಯನ್ ಫೆಡರೇಷನ್ ಜಾರಿ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ನೋಡ್ಕೊಂಡಾಗ ಗೆಲಿಲಿಯೋ ಅಂತಕ್ಕಂಥದ್ದು ಒಂದು ಕಂಡು ಬರುತ್ತೆ. ರೈಟ್, ಗೆಲಿಲಿಯೋ ಅಂತಕ್ಕಂಥದ್ದು ಒಂದು ಕಂಡು ಬರುತ್ತೆ. ಯಾರು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು? ಯುರೋಪಿಯನ್ ಯೂನಿಯನ್ ಅಂತಿದೆ ನೋಡಿ, ಒಂದು ವ್ಯಾಪಾರ ಒಕ್ಕೂಟ. ರೈಟ್, ಅದು ಇಂಟ್ರೊಡ್ಯೂಸ್ ಮಾಡಿದೆ. ಚೀನಾ ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ಮುಂದುವರೆದಂತೆ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ನ್ಯಾವಿಗೇಷನ್ ಸಿಸ್ಟಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕು. ಓಕೆನಾ? ಭಾರತದ ಪರ್ಸ್ಪೆಕ್ಟಿವಲ್ಲಿ ನಾವು ಕೂಡ ಡಿಸ್ಕಸ್ ಮಾಡಲೇಬೇಕಾಗತ್ತೆ. ಸೊ ಭಾರತ ಅಂದ ತಕ್ಷಣ ನಾವು ಇಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಆಬ್ವಿಯಸ್ಲಿ ಒಂದು ಯಾವುದು ಅಂತ ಕೇಳ್ಕೊಂಡಾಗ ಗಗನ್ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಇದೆ. ಓಕೆನಾ? ಗಗನ್ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಇದೆ. ಅದನ್ನು ನಾವು GPS ಏಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ ಅಂತ ಕರಿತೀವಿ. GPS ಏಡೆಡ್ ಜಿಯೋ ಆಗ್ಮೆಂಟೇಷನ್ ನ್ಯಾವಿಗೇಷನ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದಿದೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, IRNSS ಅಂತ ಕರಿತೀವಿ. ರೈಟ್, ನೆನ್ಪಿಟ್ಕೊಳ್ಳಿ. ಇಂಡಿಯನ್ ರೀಜನಲ್ ನ್ಯಾವಿಗೇಷನಲ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರಿತೀವಿ. ಇವೆರಡೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಒಂದು ನ್ಯಾವಿಗೇಷನ್ ಸಿಸ್ಟಮನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಇಂಡಿಯಾ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಸ್ಗಳು ಅನ್ನೋದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತೇಳಿದೆ. 2 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೇಳಿದ್ದಾನೆ. ಇಲ್ಲೇನು ಆಪ್ಷನ್ ಇದೆ? ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್, ಆ ರೀತಿಯಾಗಿದೆ. ಸೊ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇದನ್ನು. ಯಾಕೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ನೋಡಿದ ತಕ್ಷಣ ಸುಮಾರು ಹುಡುಗರು ಏನು ಮಾಡಿಬಿಡ್ತಾರೆ, ಹೆದರು ಬಿಡ್ತಾರೆ, ಬಿಟ್ಬಿಡ್ತಾರೆ ಇದನ್ನು. ಓಕೆನಾ? ಬಟ್ ಬಿಡೋ ಅಂಥ ಚಾನ್ಸಸ್ ಬೇಡವೇ ಬೇಡ. ನಾನು ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ಹೇಗೆ ಇದನ್ನು ಬಿಡಿಸ್ಬೇಕು ಅಂತೇಳಿ.
ನೋಡಿ ಇಲ್ಲಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ನಮಗೆ ಫೈಟ್ ಆಗಿರೋದು ಎಲ್ಲೆಲ್ಲಿ ಗೊತ್ತಿದೆ ನಿಮಗೆ? ಜನರೇಟಿವ್ AI ಅಂತೇಳಿದೆ, ಅದೇ ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿದೆ, ಅದನ್ನು ನಾವು AGI ಅಂತೇಳಿ ಕರಿತೀವಿ. ಇವೆರಡರ ನಡುವೆ ಇರತಕ್ಕಂಥ ಫೈಟ್ ಆಗಿರೋದ್ರಿಂದ ಜನರೇಟಿವ್ AI ಡೆಫಿನೇಷನನ್ನು ಇಲ್ಲಿ ಕೊಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ 2 ಅಲ್ಲಿದೆಯಲ್ಲ, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಇದರ ಒಂದು ಸ್ಟೇಟ್ಮೆಂಟು, ಇದರ ಡೆಫಿನೇಷನ್ ಇಲ್ಲಿ ಕೊಡಲಾಗಿರುವಂಥದ್ದು. ಏನು ಮಾಡಿದರೆ ಇಂಟರ್ಚೇಂಜನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಆದುದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗುತ್ತೆ? ಆಪ್ಷನ್ ಡಿ ಆಗುತ್ತೆ. ಜನರೇಟಿವ್ AI ಇಸ್ ದ ಟೈಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ದಟ್ ಕ್ಯಾನ್ ಪ್ರೊಡ್ಯೂಸ್ ವೇರಿಯಸ್ ಟೈಪ್ ಆಫ್ ಕಂಟೆಂಟ್ ಇನ್ಕ್ಲೂಡಿಂಗ್ ಟೆಕ್ಸ್ಟ್, ಇಮ್ಯಾಜಿನರಿ, ಆಡಿಯೋ ಆ್ಯಂಡ್ ಎಕ್ಸೆಟ್ರಾ ಅಂತೇಳಿದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಅದೇ ರೀತಿಯಾಗಿ ಆರ್ಟಿಫಿಷಿಯಲ್ ಜನರೇಟಿವ್ ಇಂಟೆಲಿಜೆನ್ಸ್ ಏನಿದೆಯಲ್ಲ, ಇಟ್ ಈಸ್ ಡಿಫೈನ್ಡ್ ಆಸ್ ದ ಇಂಟೆಲಿಜೆನ್ಸ್ ಆಫ್ ಮಷಿನ್ ದಟ್ ಅಲೋಸ್ ದೆಮ್ ಟು ಕಾಂಪ್ರಿಹೆಂಡ್, ಲರ್ನ್, ಪರ್ಫಾರ್ಮ್ ಇಂಟೆಲೆಕ್ಚುಯಲ್ ಟಾಸ್ಕ್ ಮಸ್ಟ್ ಲೈಕ್ ಹ್ಯೂಮನ್ಸ್ ಅಂತೇಳಿದೆ. ಸರಿಯಾಗಿ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಂಥ ಸಂದರ್ಭದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುವ ಪ್ರಾಜೆಕ್ಟ್ ಜೆಮಿನಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಲಾಗಿರುವಂಥದ್ದು. ನೋಡಿ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಪ್ರಾಜೆಕ್ಟ್ ಜೆಮಿನಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಷ್ಟೇ, ಎರಡೇ ಪಾಯಿಂಟ್ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು. ಪ್ರಾಜೆಕ್ಟ್ ಜೆಮಿನಿ ಏನಿದೆಯಲ್ಲ, ಇದು ಎ ಮಲ್ಟಿ ಮಾಡೆಲ್ AI ಆ್ಯಂಡ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಡೆವಲಪ್ಡ್ ಬೈ ಗೂಗಲ್ ಅಂತೇಳಿದೆ. ನೋಡಿ, ಸಿಂಪಲ್ ಆಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳಿದಾವಲ್ವ, ಇವುಗಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನು ಅಂದರೆ ಲೋಕಲ್ ಬಾಡೀಸ್ಗಳ ಜೊತೆಗೆ ಅಥವಾ ಯಾವುದೇ ಒಂದು ರಾಷ್ಟ್ರಗಳ ಜೊತೆಗೆ ಕೋಆಪರೇಷನನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು. ಅದೇ ರೀತಿಯಾಗಿ ಇಲ್ಲಿ ಪ್ರಾಜೆಕ್ಟ್ ಜೆಮಿನಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ, ಅವರು AI ಮಲ್ಟಿ ಮಾಡೆಲಲ್ಲಿ ಜಾರಿ ಮಾಡೋದಕ್ಕೆ, ಜೊತೆಗೆ ಲ್ಯಾಂಗ್ವೇಜ್ ಮಾಡೆಲನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಯಾವ ಒಂದು ಸಂಸ್ಥೆ ಮುಂದೆ ಬಂದಿದೆ? ಇಲ್ಲಿ ಗೂಗಲ್ ಅಂತಕ್ಕಂಥ ಸಂಸ್ಥೆ ಮುಂದೆ ಬಂದಿರತಕ್ಕಂಥದ್ದು. ಕಾರಣ ಏನು ಅಂದರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆಯಲ್ಲ ತುಂಬ ಸುದ್ದಿಲಿದೆ. ಇವುಗಳನ್ನು ಭಾರತದಲ್ಲಿರ್ತಕ್ಕಂಥ ಎಲ್ಲ ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ಲಭ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದ AI ಬಳಸ್ಕೊಂಡ್ಬಿಟ್ಟು ಅದರಲ್ಲೂ ಕೂಡ ಪ್ರಾಜೆಕ್ಟ್ ಜೆಮಿನಿಯ ಯೋಜನೆಯ ಅಡಿಯಲ್ಲಿ ಡೆವಲಪ್ಮೆಂಟ್ ಮಾಡಲಾಗಿದೆ. ಇಷ್ಟು ಬ್ರೀಫ್ ಆಗಿರ್ತಕ್ಕಂಥ ಮಾಹಿತಿ ಸಾಕು ನಿಮಗೆ. ನೋಡಿ, ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ಉತ್ತರವನ್ನು ತಿಳಿಸ್ತೀರಾ? ನೋಡಿ, ಕೆಲವೊಂದು ಆಪರೇಷನ್ಸ್ಗಳನ್ನು ಇತ್ತೀಚೆಗೆ ಭಾರತ ಸರ್ಕಾರ ಕೈಗೊಂಡಿದೆ. ಆ ಆಪರೇಷನ್ಸ್ಗಳು ಯಾವುದ್ಯಾವುದು ಅಂತೇಳಿ ಕೇಳ್ತೀನಿ, ಅದು ಸರಿಯಾಗಿರ್ತಕ್ಕಂಥದ್ದನ್ನು ನೀವು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮೊದಲನೇದು ಆಪರೇಷನ್ ದೋಸ್ತ್, ಯಾವ ರಾಷ್ಟ್ರದ ಕಾರ್ಯಾಚರಣೆ ಆಗಿದೆ? ಅದೇ ರೀತಿಯಾಗಿ ಸೆಕೆಂಡ್ ಒನ್ ಆಪರೇಷನ್ ಕಾವೇರಿ, ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ ಈ ಒಂದು ಕಾರ್ಯಾಚರಣೆ? ಅದೇ ರೀತಿಯಾಗಿ ಆಪರೇಷನ್ ಗಂಗಾ, ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಾಚರಣೆ ಅಂತಕ್ಕಂಥದ್ದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತೀನಿ ಅಂದರೆ, ಒಂದು ಬಾರಿ ನಿಮಗೆ ರಿವೈಸ್ ಆಗ್ತಾ ಹೋಗುತ್ತೆ.